वक्रतुंड महाकाय सूर्यकोटि समप्रभ निर्विघ्नं कुरु मे देव सर्वकार्येषु सर्वदा। नमस्ते विघ्न संहत्रे, नमस्ते ಈಪ್ಸಿತ ಪ್ರದ, ನಮಸ್ತೆ ದೇವದೇವೇಶ, ನಮಸ್ತೆ ಗಣನಾಯಕ. ಈಶನ ಪುತ್ರ ಲಂಬೋದರನೆಂದರೆ ನೆನಪಾಗುವುದು ಮೊರದಗಲದ ಕಿವಿ, ಉದ್ದನೆಯ ವಕ್ರವಾದ ಸೊಂಡಿಲು, ಕೋರೆ ದಾಡೆ, 4 ಕೈ, ಚತುರ್ಭುಜಗಳಲ್ಲಿ ಪಾಶ, ಅಂಕುಶ, ಲಡ್ಡು ಇವುಗಳನ್ನು ಹಿಡಿದು ಲೋಕ ಕಲ್ಯಾಣಕ್ಕಾಗಿ ಹೊರಟ ವಿಘ್ನ ವಿನಾಯಕ. ಚೌತಿಯ ಸಂದರ್ಭ ಈ ಸುಂದರ ಮೂರ್ತಿ ನಮಗೆ ಕಾಣಸಿಕ್ಕಿದ್ದು ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಪಕ್ಷಿಕೆರೆಯಲ್ಲಿ. ಇಲ್ಲಿಯ ಗಣಪನಿಗೆ ಈ ವರ್ಷ 19ನೆಯ ವರ್ಷದ ವಿಜೃಂಭಣೆಯ ಆಚರಣೆ. ಗಣೇಶೋತ್ಸವ ಸಂದರ್ಭ ಶ್ರೀದೇವರಿಗೆ ಧಾರ್ಮಿಕ ವಿಧಿವಿಧಾನಗಳಂತೆ ಪೂಜೆಗಳು ನಡೆದು ಶ್ರೀದೇವರ ಮೊರೆ ಹೋದ ಭಕ್ತಾದಿಗಳು ನೆಮ್ಮದಿಯಿಂದ ಜೀವನ ಸಾಗಿಸುತ್ತಿದ್ದಾರೆ. ತಾರೆಯ ಜೊತೆಯಲ್ಲಿ ಶಶಾಂಕ ಬಂದ, ಬಾನಲಿ ನಗು ನಗುತ್ತ ಆರತಿ ಎತ್ತಿ ತಾರೆಯರೆಲ್ಲ ಕೋರಿದರವನಿಗೆ ಸ್ವಾಗತ. ತಾರೆಯ ಜೊತೆಯಲ್ಲಿ ಶಶಾಂಕ ಬಂದ, ಬಾನಲಿ ನಗು ನಗುತ್ತ ಆರತಿ ಎತ್ತಿ ತಾರೆಯರೆಲ್ಲ ಕೋರಿದರವನಿಗೆ ಸ್ವಾಗತ. ಚೌತಿಯ ಚೆಲುವಿನ ಚಂದ್ರಿಕೆ ತಂದು ಚಂದ್ರನು ನಗುವಾಗ, ಭಾದ್ರಪದವು ಕೂಡಿತು ಅಂದು ಬೇಗ. ತಾರೆಯ ಜೊತೆಯಲ್ಲಿ ಶಶಾಂಕ ಬಂದ, ಬಾನಲಿ ನಗು ನಗುತ್ತ ಆರತಿ ಎತ್ತಿ ತಾರೆಯರೆಲ್ಲ 3 ದಿನಗಳ ಕಾಲ ನಡೆಯುವ ಕಾರ್ಯಕ್ರಮದ ಕುರಿತು ಅಲ್ಲಿಯ ಪ್ರಧಾನ ಅರ್ಚಕರು ಆದಂತಹ ವೇದಮೂರ್ತಿ ಪಂಚ ವಾಸುದೇವ್ ಭಟ್ ಅವರು ಮಾತನಾಡಿ, ನಮ್ಮ ಸಮಿತಿಯ ಸದಸ್ಯರಿಗೂ ನಮ್ಮ ಕಾರ್ಯಕರ್ತರಿಗೂ ಎಲ್ಲರೂ ಕೂಡ ನಿಸ್ವಾರ್ಥವಾಗಿ ತನ್ನ ದೇಹಶ್ರಮವನ್ನು ಬಿಡುತ್ತಾರೆ. ಹಾಗಿರುವಾಗ ಸರ್ವರಿಗೂ ಕೂಡ ಮಹಾಗಣಪತಿಯು ನಮ್ಮ 5 ಗ್ರಾಮ ಜನಪದ ಸ್ಥಾನಕ್ಕೂ ಸುಭಿಕ್ಷೆಯನ್ನು ಅನುಗ್ರಹ ಮಾಡಿ, ಹೇಗೆ ನಮ್ಮ ಗಣೇಶೋತ್ಸವವು ಪಕ್ಷಿಗೆರೆ ಗಣೇಶೋತ್ಸವವು ಮಾದರಿ ಗಣೇಶೋತ್ಸವವಾಗಿ ಹೇಗೆ ಜನಗಳಲ್ಲಿ ಕೊಂಡಾಡಲ್ಪಡ್ತದೋ ಇನ್ನು ಮುಂದಕ್ಕೂ ಮಹಾಗಣಪತಿ ಅದೇ ರೀತಿಯಾಗಿ ನಡೆಸಬೇಕು ಅಂತ ಹೇಳಿ ನಮ್ಮ ಇಡೀ ಸಮಿತಿ ಗ್ರಾಮ ಜನಪದ ಸ್ಥಾನದ ಆಕಾಂಕ್ಷೆ. ಅದಕ್ಕೆ ಮಹಾಗಣಪತಿಯು ಮಾಯಚಿತ್ತದಿಂದ ಅನುಗ್ರಹ ಮಾಡಬೇಕು ಅನ್ನುವುದು ಆ ಗಣೇಶನಿಗೆ ನಮ್ಮ ಪ್ರಾರ್ಥನೆ. ಗಣಪತಿ ಒಲಿದು ಮೋದಕಗಳನ್ನು ಪ್ರೀತಿಸಿ ತಿರುವುದು, ಬರುತ್ತಿರೆ ಉದರವು ಬಿರಿಹ ನೋಡಿ ನಕ್ಕನು ಬಾಲೆಂದು. ನಗುವೆಯ ನೀನು ನನ್ನನು ನೋಡಿ, ಶಶಿಯೇ ನೀನು ಶಾಪವ ಹಿಡಿ ಹಿಡಿ ಎನ್ನುವೆ ಶಪಿಸಿದ ವಿನಾಯಕ. ಗಡಗಡ ನಡುಗಿತು ಮೂಲೋಕ. ಈ ಅಂದದ ಮೂರ್ತಿ ಗಣೇಶ ಅಂದದ ಗಣಪದಲ್ಲಿ ಸ್ಥಾನ ಪಡೆಯುವನೆ. ಬಾನಲಿ ನಗು ನಗುತ್ತ ಆರತಿ ಎತ್ತಿ ತಾರೆಯರೆಲ್ಲ ಕೋರಿದರವನಿಗೆ ಸ್ವಾಗತ.